ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಮಾರ್ಗದರ್ಶನ ನೀಡ್ತಾ ಬಂದಿದ್ದೀವಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಈ ವಾಸ್ತು ಅನ್ನುವಂಥದ್ದು ಮನೆಯಲ್ಲಿ ಸಾಕಷ್ಟು ಜನ ವಾಸ್ತು ಪ್ರಕಾರವಾಗಿ ಮನೆ ಕಟ್ಟಿದ್ದೀವಿ ಅಂತ ಹೇಳ್ತಾರೆ. ಇನ್ಯಾರೋ ಬಂದು ನೋಡಿದಾಗ ಇಲ್ಲ ಇದು ಇಲ್ಲಿರಬೇಕಿತ್ತು ಅಥವಾ ಈ ಜಾಗದಲ್ಲಿ ಬೇರೆ ಏನೂ ಇರಬೇಕಿತ್ತು, ಈ ರೀತಿ ಎಲ್ಲ ಕೂಡ ತಲೆ ತುಂಬಿಡ್ತಾರೆ ಅಂತ ಹೇಳ್ಬೋದು. ಈ ವಾಸ್ತು ಸರಿ ಇಲ್ಲ ಅಂದಾಗ ನಿಜವಾಗ್ಲೂ ಆ ಮನೆಯಲ್ಲಿ ಮನಸ್ತಾಪಗಳಾಗಿರ್ಬೋದು, ಸಮಸ್ಯೆಗಳು ಅನ್ನೋಂಥದ್ದು ಕಂಡು ಬರುತ್ತಾ? ಅಷ್ಟು ಅದ್ಭುತವಾಗಿ ಮನೆ ಕಟ್ಟಿದಾಗ ಆ ಕಟ್ಟಡಗಳನ್ನ ಒಡಿಬೇಕು ಅಂತಂದರೆ ಯಾರಿಗೇ ಆಗಲಿ ಬೇಜಾರಾಗುತ್ತೆ. ಒಡಿದೆ ಏನಾದರೂ ಪರಿಹಾರಗಳನ್ನ ತಿಳಿಸ್ಕೊಡ್ಬೋದಾ ಇನ್ ಕೇಸು ಸರಿಯಾಗಿ ಕಟ್ಟಿಲ್ಲದೆ ಇದ್ದಾಗ? ಏನು ಹೇಳ್ತೀರಾ ಗುರುಗಳ ಇದ್ರ ಬಗ್ಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ವಾಸ್ತು ಅನ್ನೋದು ಎಷ್ಟು ವರ್ಷಗಳ ಮಾತಾಡಿದ್ರೂ ಸಾಕಾಗೋದಿಲ್ಲ, ಅಷ್ಟು ದೊಡ್ಡ ಸಬ್ಜೆಕ್ಟ್ ಇದು. ಈ ವಾಸ್ತುವಿಗಾಗಿರಲಿ ಜ್ಯೋತಿಷಕ್ಕಾಗಿರಲಿ 18 ಜನ ನಮಗೆ ಪ್ರಕಾಂಡ ಪಾಂಡಿತ್ಯವನ್ನು ಉಣಬಡಿಸಲಿಕ್ಕೆ ಕಾಣಿಸ್ಕೊಳ್ತಾರೆ. ಅದರಲ್ಲಿ ಪ್ರಧಾನವಾಗಿ ನಾವೇನಾದ್ರು ತೆಗೆದುಕೊಳ್ತೀವಿ ಅಂತಂದರೆ ವರಾಹ ಮಿಹಿರರೇ ಎದುರುತ್ತಾರೆ ವಾಸ್ತು ಬಗ್ಗೆ ಮಾತಾಡಲಿಕ್ಕೆ. ವರಾಹ ಮಿಹಿರರೇ ಸಂಪೂರ್ಣ ವಾಸ್ತುವನ್ನು ಕೊಟ್ಟದ್ದಾದರೆ ನಾವು ಸ್ವಲ್ಪ ನಿಧಾನಕ್ಕೆ ಅವಲೋಕನವನ್ನು ಮಾಡೋಣ. ಈ ಪ್ರಪಂಚದ ಯಾವುದೇ ಜ್ಞಾನ ಭಂಡಾರವಾಗಿದ್ದರೂ ಸಹಿತ ಮೇಲಿಂದ ಬಿದ್ದಿಲ್ಲ, ಕೆಳಗಿಂದ ಉತ್ಪತ್ತಿಯಾಗಲಿಲ್ಲ. ನಮ್ಮ ನಾಲೆಡ್ಜ್ಗೆ ನಮ್ಮ ಅನುಭವಕ್ಕೆ ಉತ್ಪತ್ತಿಯಾಗಿರ್ತಕ್ಕಂತಹದ್ದೇ ನೀವೆಲ್ಲೋ ಹೋಗ್ತಿರಲ್ಲ ಜ್ಞಾನ ಭಂಡಾರ ಇರ್ತಕ್ಕಂತಹ ಪ್ಲೇಸ್ಗೆ, ಯಾವುದು ನೀವು ಎಜುಕೇಷನ್ ಮಾಡ್ತಿದ್ದಾರಲ್ಲ ಆ ಬುಕ್ಸ್ ಬರೆದಿರ್ತಕ್ಕಂಥದ್ದಾಗಿರಬಹುದು, ಅವರ ಒಂದು ನಾಲೆಡ್ಜಿಂದ ಇಳಿದು ಮಸ್ತಕದಿಂದ ಪುಸ್ತಕಕ್ಕೆ ಇಳಿದಿದೆ ಕೆಲವೊಂದು. ಇನ್ನು ಕೆಲವರು ಅನುಭವದ್ದು ಕೂಡ ಕ್ರೋಢೀಕರಿಸಿ ಹೇಳ್ತಾ ಬಂದಿರ್ತಾರೆ. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತಂದರೆ, ವಾಸ್ತು 100ಕ್ಕೆ 100 ಕೊಡೋಣ ಅಂದರೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾನು ಹೇಳಿದೆ, ನೀವು ಒಬ್ಬರು ಬಂದು ಹೀಗೆ ಹೇಳ್ತಾರೆ, ಒಬ್ಬರು ಬಂದು ಹಾಗೆ ಹೇಳ್ತಾರೆ ಅಂತಂದರೆ ಅವರವರ ತಿಳುವಳಿಕೆಯ ಪದಗಳವು, ಅವರವರ ಕಲಿಕೆಯ ಪದಗಳವು. ಅವರು ಎಲ್ಲಿ ಹೇಗೆ ಕಲಿತಿರ್ತಾರೋ ಒಟ್ಟಾರೆ ಆ ಪುಸ್ತಕದ ಏನಿತ್ತೋ ಅದಷ್ಟೇ ನಿಮಗೆ ಅವ ಹೇಳಬಲ್ಲ, ಅಥವಾ ಇನ್ಯಾರದ್ದು ಹಾಗಿದೊಂದು ಅನುಭವದ ಮಾತು ನಿಮಗೆ ಹೇಳಬಲ್ಲ. ಆದರೆ ನೀವೇ ನಿಮ್ಮ ಭವಿಷ್ಯಕ್ಕೆ ಭಾಷ್ಯಕಾರರು, ನೀವೇ ಅದನ್ನು ಅನುಭವಿಸಬೇಕು. ಡಾಕ್ಟರ್ ಅನುಭವ ನಿಮ್ಮ ಗಾಯಕ್ಕೆ ಮೆಡಿಸಿನ್ ಕೊಡ್ಬೋದು, ಆ ನೋವು ನೀವೇ ಉಣಬೇಕು. ಅವನು ಬಂದು ಹೇಗೆ ಹೇಳ್ದ ಅಥವಾ ಒಂದು ಇನ್ನೊಂದು ಕಡೆ ಹೇಳ್ದ, ನಿಮ್ಮನ್ನು ವಿಚಿತ್ರ ಕಷ್ಟಕ್ಕೆ ಸಿಕ್ಕಾಕ್ಸಿಬಿಡ್ತಾರೆ. ಇದು ಯಾವುದನ್ನು ಕೂಡ ತೆಗೆದುಕೊಳ್ಳದೆ ಬಹಳ ಪ್ರಧಾನವಾಗಿರುವಂಥದ್ದು, ಬಹಳ ಅದ್ಭುತವಾಗಿರ್ತಕ್ಕಂತಹದ್ದು. ಬೇಕಾದಷ್ಟು ಹೇಗೆ ನೆಲವನ್ನು ಹೇಗೆ ಅಂತಂದರೆ ಶೋಧನೆ ಮಾಡೋದರಿಂದ ಹಿಡಿದು, ಮಣ್ಣು ತೆಗೆದು ಹೊಸ ಮಣ್ಣು ತುಂಬಿಸೋದ್ರಿಂದ ಹಿಡಿದು, ಆಯವರ್ಗದಿಂದ ಹಿಡಿದು, ನಿಮ್ಮ ಹೆಸರುಗಳಿಗೆ ತಾರಾಬಲವನ್ನು ನೋಡಿ ಇಡೋದ್ರಿಂದ ಹಿಡಿದು, ಎಷ್ಟು ಅಂತಂದರೆ ಅಲ್ಲಿ ಅಂಶಕ್ಕೂ ಕೂಡ ಕೌಂಟ್ ಮಾಡ್ತಾನೆ. ಈ ವರಾಹ ಮಿಹಿರರು ಹೇಳಿದ ಹಾಗೆ, ನಾನು ಶ್ಲೋಕ ಜ್ಞಾಪಕ ಬಂದರೆ ಹೇಳ್ತೀನಿ, ಚೆನ್ನಾಗಿ ನೀವು ತಿಳ್ಕೋಬೇಕಾಗಿರೋದು ಈ ತಿಲ ಅಂದರೆ ಎಳ್ಳು ಒಂದ್ರ ಪಕ್ಕದಲ್ಲೊಂದು ಜೋಡಿಸಿದ್ರೆ ಎಷ್ಟು 33 ಜೋಡಿಸಿದ್ರೆ ಒಂದು ಅಂಗುಲ ಅಂತೆ ಅದು. ಆ ರೀತಿಯಾಗಿ ಅಂಗುಲವನ್ನು ಲೆಕ್ಕ ಮಾಡು ಅಂತ ಹೇಳ್ತಾನೆ. ಅಥವಾ ಅದಾಗಲಿಲ್ಲ ಅಂತಂದರೆ ಯವ ಅಂತಂದರೆ ಗೋಧಿ, 16 ಗೋಧಿಯನ್ನು ಜೋಡಿಸಿದ್ರೆ ಎಷ್ಟು ಉದ್ದ ಆಗುತ್ತೋ ಅಷ್ಟು ಒಂದು ಅಂಗುಲಾಗಿ ಲೆಕ್ಕ ಮಾಡಿಕೊಂಡು ಅಳತೆ ಮಾಡು ಅಂತ ಹೇಳ್ತಾನೆ. ಜೊತೆಗೆ ಇದು ಮಾಡುವ ಮುನ್ನ ನೀನು ಮನೆ ಕಟ್ಟುತ್ತೀನಿ ಅಂತಂದರೆ ಮೊದಲು ಮರ ನೆಡಬೇಕು. 6 ತಿಂಗಳು ಮೊದಲು ನೀನು ಗಿಡ ನೆಡಬೇಕು. ಅದು ಮರವಾಗಿ ಬರ್ತಾ ಇರ್ತಕ್ಕಂಥ ಸೂಚನೆ ಕಾಣಿಸಬೇಕು. ಆವಾಗ ನೀನು ಮನೆ ಕಟ್ಟಬೇಕು. ಯಾರು ಮಾಡ್ತಾಯಿದ್ದಾರೆ ತೋರಿಸಿ ನೋಡೋಣ. ಒಂದು ಗಿಡ ನೆಟ್ಟಿರೋದು, ಅದೇ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ನೆಟ್ಕೊಂಡಿರ್ತೀರಿ, ನಿಮಗೊಂದು ಯಾವುದೋ ಒಂದು ಹೂ ಬೇಕು, ನೀವು ನೆಟ್ಕೊಂಡಿರ್ತೀರಿ. ನಾನು ಹೇಳ್ತಿರೋದು, ಎಲ್ಲಿಯಾದರೂ ಕೂಡ ಒಂದು ಸಮಾಜಕ್ಕೆ ಉಪಯೋಗವಾಗಬೇಕು. ಈ ಸಾಲಮರದ ತಿಮ್ಮಕ್ಕ ಏನು ಮಾಡಿದ್ದಾರೆ ಉಪಯೋಗ ಆಗಲಿಕ್ಕೆ? ಆ ರೀತಿ ಒಂದು ಮಾಡಿರೋದನ್ನು ತೋರಿಸಪ್ಪ, ಒಂದೇ ಒಂದು. ಅಥವಾ ನಾನು ರೈತರಿಗೆ ಅವ್ರ ಹೊಲದಲ್ಲಿ ಒಂದು 10 ಗಿಡ ಹಾಕ್ಕೊಳ್ಳೋದಕ್ಕೆ ತೆಂಗಿನ ಗಿಡ ಕೊಟ್ಟಿದ್ದೇನೆ ಅನ್ನೋರು ತೋರಿಸಪ್ಪ. ಇವು ಮಾಡಿಲ್ವಲ್ಲ, ಇನ್ನು ನಿಮ್ಮ ಸಮಸ್ಯೆ ಬಂದೇ ಬರುತ್ತೆ. ನೀವೆಷ್ಟೇ ಚೆನ್ನಾಗಿ ಮಾಡಿಕೊಂಡಿದ್ದರೂ ಕೂಡ ಆಯವರೆಗೂ ಋಷುಭಾಯ ಮಾಡಿಕೊಂಡಿದ್ದೀರೋ, ಗಜಾಯ ಮಾಡಿಕೊಂಡಿದ್ದೀರೋ, ಧ್ವಜಾಯ ಮಾಡಿಕೊಂಡಿದ್ದೀರೋ, ಯಾವುದು ಮಾಡಿಕೊಂಡಿದ್ದೀರೋ ಗೊತ್ತಿಲ್ಲ, ಒಟ್ಟಾರೆಯಾಗಿ ಕಾಣಿಸಿಕೊಂಡೇ ತೀರುತ್ತೆ. ಮನುಷ್ಯ ಅಂದಮೇಲೆ ರೋಗಗಳು ಹೇಗೆ ಬಂದೇ ಬರ್ತವೋ, ಕೆಲವರು ಹೇಳ್ತಾರೆ ನಾನು 20 ವರ್ಷ ಡಾಕ್ಟರ್ ಹೋಗಲಿಲ್ಲ ಅಂತ. ಮತ್ತು 20 ವರ್ಷ ಅಂದವನು
22 ವರ್ಷಕ್ಕೆ ಹೋಗಿ ಬಂದಿರ್ತಾರೆ, ಗೊತ್ತಿಲ್ಲ ಬಹುಶಃ. ಹಾಗೆ ಮನೆ ಅಂದಮೇಲೆ ಕೂಡ ಕೆಲವು ಸಮಸ್ಯೆಗಳಿರ್ತವೆ. ಯಾರೋ ಹೇಳ್ತಾರೆ ಈ ಗೋಡೆ ಹೊಡೆದಾಕ್ಬಿಡು, ಆ ಮೆಟ್ಟಲು ಹೊಡೆದಾಕ್ಬಿಡು ಅಂಥ ಕೆಲಸ ಯಾವತ್ತೂ ಮಾಡಬೇಡಿ. ಅದು ಯಾವತ್ತೂ ನೀವು ಅದರ ಒಳಗಡೆ ಹೋಗಿದೆ ಅಂದರೆ ಮುಗೀತು, ನಿಮಗೆ ನಷ್ಟವೋ ಲಾಭವೋ ಅನುಭವಿಸಿಯೇ ತೀರಬೇಕು. ನೀವು ಕಟ್ಕೊಂಡಿದ್ದೀರಿ ಅಂತಂದರೆ ಆ ಮನುಷ್ಯ ಕುಡುಕನೋ ಬೆಡಕನೋ ನೀವು ಹೇಗಲೇಬೇಕು. ಆಗಲ್ಲ, ಬಿಟ್ಟು ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಅದು ನಿಮಗೆ ಅಂತ ಭಗವಂತ ಬರೆದಾಕಿದ್ದಾನೆ. ಅದಕ್ಕಾಗಿ ನೀವು ಯಾವುದೇ ಕಾರಣಕ್ಕೂ ಅಂತಹ ಮನೆಯನ್ನು ಕೆಡವಿ ದೊಡ್ಡ ಮಟ್ಟದ ನಷ್ಟ ಮಾಡಲಿಕ್ಕೆ ಹೋಗಲೇಬೇಡಿ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಮರ ನೆಡಬೇಕು, ನೆಟ್ಟಿಲ್ಲ ಜ್ಞಾಪಕ ಮಾಡ್ಕೊಳ್ಳಿ. ಮತ್ತು ಅಳತೆಗಳು ಈ ಪ್ರಕಾರ ಹೇಳ್ತಾನೆ ವರಾಹಮಿಹಿರರು. ಇನ್ನೂ ಎಷ್ಟು ಅಂತಂದರೆ, ಮೊದಲು ವಾಸ್ತು ಅಂದರೆ ಯಾರು? ಪುರಾಣೋಕ್ತ ಕೆಲವು ಕಥೆಗಳಿದ್ದಾವೆ, ಕಲ್ಪೋಕ್ತ ಕೆಲವು ಕಥೆಗಳಿದ್ದಾವೆ, ವೇದೋಕ್ತ ಕೆಲವೊಂದು ಮಾತಾಡುತ್ತೆ. ಹಾಗಾಗಿ ತ್ರೇತಾಯುಗದಲ್ಲಾಗಿರಬಹುದು, ದ್ವಾಪರದಲ್ಲಾಗಿರಬಹುದು, ಕೃತಯುಗದಲ್ಲಾಗಿರಬಹುದು, ಕಲಿಯುಗದಲ್ಲಾಗಿರಬಹುದು, ವಾಸ್ತು ಬಗ್ಗೆ ಇದೆ. ಅಂತಹ ವಾಸ್ತು ಪುರುಷನ ದೈತ್ಯಾಕಾರದ ರಕ್ಕಸ ಅವ ಅನ್ನೋದರಿಂದ ಹಿಡಿದು ಆಯಿ ಒನ್ನು ರೋಲ್ ರಕ್ ಗ್ಲಮ್ ಸಹಸ್ರ ಹಲ್ ಅನ್ನೋ ಶಬ್ದಗಳಿಂದ ಹಿಡಿದು ಮಾತಾಡೋದು ವಾಸ್ತು ಬಹಳಷ್ಟು ಇದೆ. ವಸ್ತು ಸ್ಥಿತಿಯನ್ನು ಅರಿತು ಮಾತಾಡ್ತಕ್ಕಂಥದ್ದು. ನಾವೆಲ್ಲೋ ಕೆಲವೊಂದು ವಾಟ್ಸಪ್ನಲ್ಲಿ ಓದ್ಕೊಂಡ್ಬಿಟ್ಟು 1/4 ಬುಕ್ ಓದ್ಕೊಂಡ್ಬಿಟ್ಟು ನಾನೆಲ್ಲೋ ಒಂದು ಕಡೆ 2 ಗನ್ ಇಟ್ಕೊಂಡು ಬರ್ತೀನಿ ವಾಸ್ತು ಅಂತಂದರೆ ಅಲ್ಲ. ಆ್ಯಕ್ಚುಲಿ ನಾನು ಹೇಳ್ತಿರೋದು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಅವರವರ ತಿಳುವಳಿಕೆ ಜ್ಞಾನ ಭಂಡಾರ ಏನು ಇದೆಯೋ ಅಷ್ಟು ಬಿಟ್ಟರೆ ಬೇರೆ ಎಲ್ಲವೂ ಕೂಡ ಅನುಭವಿಸ್ತಕ್ಕಂಥದ್ದು ನಿಮಗೇ ಬಿಡುತ್ತಾನೆ. ಅದಕ್ಕಾಗಿ ದೈವ ಸಾಕ್ಷಾತ್ಕಾರ ಒಂದೇ ಆಗಬೇಕಾದರೆ ನಮಗೆ ಸೂರ್ಯ ಆರಾಧನೆ ಮಾಡೋದ್ರಿಂದ ವಾಸ್ತು ಸರೋಗ್ತಾ ಬರುತ್ತೆ. ಡೇ ಬೈ ಡೇ ನಮಗೆ ಹೇಗೆ ಹೆಲ್ತ್ ಕೆಟ್ಟರೆ ಆ ಮೆಡಿಸಿನ್ ತಗೊಳ್ತಾ ಹೆಲ್ತ್ ಕ್ಯೂರ್ ಆಗ್ತಾ ನಾವು ಅದ್ಭುತವಾಗಿರ್ತೀವಿ. ಹಾಗೆ ಕಾಣಿಸ್ಕೊಳ್ಳಲಿಕ್ಕೆ ಆ ಸೂರ್ಯ ಆರಾಧನೆ ಮಾಡೋದು ಮಾತ್ರ ಒಂದು ಚಮತ್ಕಾರದ ರೀತಿಯಲ್ಲಿ ಎದ್ದು ಬರ್ತೀರಿ. ನೀವು ಗೋಡೆಗಳು ಹೊಡೆಯೋದು ಮತ್ತೊಂದಿನ ನಷ್ಟ ಮಾಡೋದು ಸಾಧ್ಯವೇ ಇಲ್ಲ. ಅದು ಕೂಡುದು ಕೂಡ ಪ್ರೀತಿಯ ಬಂಧುಗಳೇ. ಒಂದು ಸಲ ನೀವು ಕಟ್ಟಿದ್ದೀರಿ ಅಂತಂದರೆ ಆ ಮನೆಯನ್ನು ಕಿತ್ತರೆ ನಿಮ್ಮ ದೇಹದ ಯಾವುದೋ ಒಂದು ಅಂಗವನ್ನು ಡ್ಯಾಮೇಜ್ ಮಾಡಿದಾಗತ್ತೆ. ಅದಕ್ಕಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಅವರವರ ಅನುಭವದ ಮಾತುಗಳನ್ನು ಹೇಳ್ತಾ ಬರ್ತಾರೆ. ಇನ್ನು ಕೆಲವೊಂದು ಪಂಡಿತೋತ್ತಮರಂತೂ ಗೊತ್ತಿಲ್ಲ, ಬೇರೆ ರೀತಿಯಲ್ಲೆಲ್ಲ ಕೂಡ ಏನೇನೇನೋ ಕೂಡ ಹೇಳ್ತಿರ್ತಾರೆ. ಆದರೆ ಅವೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಮಿಥ್ಯ ಅಂತ ನಿಮಗೆ ಹೇಳಿದಾಗ ಗೊತ್ತಾಗುತ್ತೆ, ಅನುಭವಿಸಿದಾಗ ಗೊತ್ತಾಗುತ್ತೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅಂತ ಏನಾದರೂ ಇದ್ದರೆ ಅದು ಭಗವಂತನಿಗೆ ಮೊರೆ ಹೋಗೋದು ಮಾತ್ರ. ನಾವು ಈ ಮನೆಗೆ ಬಂದ ಮೇಲೆ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದೇವೆ, ಬಹಳಷ್ಟು ದುಃಖಗಳನ್ನು ಅನುಭವಿಸಿದ್ದೇವೆ. ಅದು ಬಾಡಿಗೆ ಮನೆ ಆಗಿರಲಿ, ಸ್ವಂತ ಮನೆ ಆಗಿರಲಿ. ಬಾಡಿಗೆ ಮನೆಯವರಂತೂ ಏನು ಚೇಂಜ್ ಮಾಡೋಕ್ಕೆ ಬರಲ್ಲ, ಪಾಪ ಇನ್ನೊಂದು ಮನೆಯನ್ನು ಬದಲಾಯಿಸಬೇಕು. ನೀವು ಏನು ಮಾಡಿರ್ತೀರಿ, ನಿಮ್ಮ ರಾಶಿ ಪ್ರಕಾರ ಯಾವುದೋ ಒಂದು ಉತ್ತರದ ಬಾಗಿಲು ತೊಗೊಂಡೋಗಿರ್ತೀರಿ. ಈಗ ಮೇಷ ರಾಶಿ ಆಗಿದ್ದರೆ ನೀವು ಪೂರ್ವದ ಬಾಗಿಲು ಹೋಗಿರ್ತೀರಪ್ಪ. ಇನ್ನು ಮೇಷ, ವೃಷಭ, ಮಿಥುನ, ಕರ್ಕಾಟಕ ರಾಶಿಯವರಾಗಿದ್ದರೆ ನಾರ್ತ್ ಹೋಗ್ತೀವಪ್ಪ. ಹೀಗೆ ಯಾವ ಬಾಗಿಲು ಇರುತ್ತೋ ಅದು ಕೂಡ ಪರ್ಸೆಂಟೇಜ್. ಯಾಕೆಂದರೆ ಆಯುವರೆಗೆ ನಿಮ್ಮ ಲೆವೆಲ್ಗೆ ಮಾಡಿಲ್ವಲ್ಲ ಅದು. ಅದಕ್ಕಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಸರ್ವತ್ರ ಪೂಜೆಯೇತ್ ಅಂದರೆ ಯಾವಾಗ ಅದಕ್ಕೆ ಯಕ್ಷವೃಕ್ಷ ಅಂತ ಏನು ಮುಂದೆ ಬರುತ್ತೋ ಅದರಲ್ಲಿ ಸೂರ್ಯನಾರಾಯಣ ಪ್ರಧಾನವಾಗಿದ್ದಾನೆ. ಅಂತಹ ಸೂರ್ಯನಾರಾಯಣನಿಗೆ ಸಂಬಂಧಪಟ್ಟ ಬೀಜಾಕ್ಷರಗಳು, ಅಂತಹ ಸೂರ್ಯನಾರಾಯಣನಿಗೆ ಸಂಬಂಧಪಟ್ಟಾಗಿರತಕ್ಕಂತಹದ್ದು ಮೂಲಿಕೆಗಳು, ಇನ್ನಲ್ಲಿರ್ತಕ್ಕಂತಹ ಗಣಪತಿ, ಮಹಾವಿಷ್ಣು, ಚಂಡಿ, ಶಿವ ಇವರೆಲ್ಲರಿಗೂ ಸಂಬಂಧಪಟ್ಟ ಬೀಜಾಕ್ಷರಗಳು ಅತ್ಯಂತ ಅದ್ಭುತವಾಗಿ ವಿಶೇಷವಾಗಿ ಅಡಕವಾಗಿದೆ. ದಿನೇ ನಿಮ್ಮ ವಾಸ್ತುವನ್ನು ಒಂದು ರೀತಿಗೆ ಒಂದು ಮಟ್ಟಕ್ಕೆ ತೆಗೆದುಕೊಂಡು ಬರುತ್ತೆ. ಯಾವುದೋ ಒಂದು ವಿಧಾನದಲ್ಲಿ ನಿಮ್ಮನ್ನು ಸರಿಪಡಿಸ್ತಾ ಬರುತ್ತೆ. ಅಟ್ಲೀಸ್ಟು ನಾವು ಅವನ ಬಿಂಬಕ್ಕೆ ಶರಣಾಗಬೇಕು, ಅವನ ಒಂದು ಪೂಜೆಗೆ ನಾವು ಶರಣಾಗಬೇಕು. ಅದನ್ನು ಮಾಡಿದ್ದೇ ಆದರೆ ದಿನೇ ನೀವು ಅಭಿವೃದ್ಧಿಯನ್ನು ವಾಸ್ತವದಲ್ಲಿ ಖಂಡಿತ ಕಾಣ್ತೀರಿ. ಯಾಕೆ ನಾನು ಇಷ್ಟೆಲ್ಲ ಹೇಳ್ತೇನೆ ಅಂತಂದರೆ, ಯಾರು ಪ್ರತಿಯೊಬ್ಬರು ಒಂದು ಹೇಳ್ತಾರೆ, ಆದರೆ ಆಳವಾಗಿ ಅದರ ಬಗ್ಗೆ ಅಧ್ಯಯನವನ್ನು ಮಾಡಿ ನಿಮಗೆ ತಿಳಿಸಿಕೊಟ್ಟಾಗ ಅದು ನೀವು ಮನೆ ಮಾಡುವ ಮುನ್ನ ಪ್ರಧಾನವಾಗಿ ನಿಮ್ಮ ಹೆಸರಿಗೆ ಯಾವ ಆಯವರ್ಗ ಬರುತ್ತೆ ಅಂತಕ್ಕದ್ರಿಂದ ಹಿಡಿದು ಅದಕ್ಕೆ ಏನೆಲ್ಲ ಹೇಳ್ತಾನೆ, ಯಾವ ಪ್ರಾಣಿ ಬಂದು ಹೋಗಬೇಕು, ಆ ಮಣ್ಣು ಪರೀಕ್ಷೆ ಮಾಡ್ತಕ್ಕಂತಹದ್ದು, ನಿಮ್ಮ ಜನ್ಮ ನಕ್ಷತ್ರ, ಜನ್ಮರಾಶಿಗೆ ಮತ್ತು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಮನೆ ಹಾಗೆ ಬರುತ್ತೆ ಅನ್ನೋದರಿಂದ ಹಿಡಿದು ಯಾವ ದ್ವಾರವನ್ನು ಹಿಡಬೇಕು ಅನ್ನೋ ಎಲ್ಲ ಲೆಕ್ಕಾಚಾರವನ್ನು ಕೂಡ 4 ನೀಚ ಸ್ಥಾನ, 4 ಉಚ್ಚ ಸ್ಥಾನ ಇದೆ. ಆಮೇಲೆ ನಿಮ್ಮ ಮನೆಯ ಎಡಗಡೆಗೆ, ನಿಮ್ಮ ಮನೆಯ ಪಶ್ಚಿಮಕ್ಕೆ ಜಾಗ ಎಷ್ಟಿರಬೇಕು, ಪೂರ್ವಕ್ಕೆ ಎಷ್ಟು ಜಾಗ ಇರಬೇಕು. ಒಂದು ಸೈಟ್ ಕಟ್ತೀವಿ ಅಂತಂದರೆ ಮನೆಯ ಮುಂಭಾಗ ಪೂರ್ವಕ್ಕೆ ಸ್ವಲ್ಪ ಜಾಸ್ತಿ ಜಾಗ ಇರಬೇಕು, ಪಶ್ಚಿಮಕ್ಕೆ ಕಡಿಮೆ ಇರಬೇಕು, ದಕ್ಷಿಣಕ್ಕೆ ಕಡಿಮೆ ಇರಬೇಕು, ಉತ್ತರಕ್ಕೆ ಜಾಗ ಜಾಸ್ತಿ ಇಟ್ಕೊಂಡಿರಬೇಕು. ಇದೆಲ್ಲವನ್ನು ಕೂಡ ಲೆಕ್ಕ ಮಾಡ್ಕೊಳ್ತಾ, ಇನ್ನು ಸಂಪ್ ಏನಾದರೂ ಕರೆಕ್ಟಾಗಿ ನೀವು ಈಶಾನ್ಯ ಮೂಲೆಗೆ ಕಟ್ಟಿಬಿಟ್ರೆ ಅದು ತೊಂದರೆ, ಸ್ವಲ್ಪ ಮೂಲೆಗೆ ಬರದೆ ಒಂದು ಸ್ವಲ್ಪ ಪೂರ್ವಕ್ಕೂ ಈಶಾನ್ಯಕ್ಕೆ ಮಾಡ್ತಕ್ಕಂತಹದ್ದು ಇವೆಲ್ಲವೂ ಕೂಡ ಪ್ರಧಾನ ಪಾತ್ರ ವಹಿಸುತ್ತೆ. ಇದ್ಯಾವುದೂ ಮಾಡದೆ ಇನ್ಯಾವುದೋ ಗೋಡೆಯನ್ನು ಹೊಡೆಯೋದು ಅಷ್ಟು ಕರೆಕ್ಟ್ ಅಲ್ಲ ಅಂತ ನನ್ನ ಭಾವನೆ ಆಗುತ್ತೆ. ಹಾಗಾಗಿ ಪ್ರೀತಿಯ ಬಂಧುಗಳ, ಸಾಧ್ಯವಾದರೆ ಒಂದು ಸೂರ್ಯನ ಬಿಂಬವನ್ನು ಇಟ್ಕೊಡ್ತಕ್ಕಂತಹದ್ದು ಆರಾಧನೆ ಮಾಡೋದು. ನೀವು ಪ್ರತಿನಿತ್ಯ ಇದ್ದು ಅರ್ಘ್ಯ ಕೊಡೋದು ಇದಕ್ಕೆಲ್ಲ ಉತ್ತರಪ್ಪ ಅಷ್ಟೇ. ತಾಮ್ರದ ಪಾತ್ರ ಅರ್ಘ್ಯ ಕೊಡ್ತೀನಿ, ಇದಕ್ಕೆ ಉತ್ತರ ಆಗಲಿಲ್ಲ. ಅಟ್ಲೀಸ್ಟ್ ನಾವು ಅಕ್ಷಯ ವೃಕ್ಷವನ್ನು ಇಟ್ಕೊಂಡು ನಮನವನ್ನು ಮಾಡಿಕೊಳ್ತೀವಿ ಅಂತಂದರೆ ನಂತರ ನಿಮ್ಮ ಅಭಿವೃದ್ಧಿ ಆಗಲಿಲ್ಲ, ತೋರಿಸಿರೋಣ.
ಖಂಡಿತವಾಗಲೂ ಕೂಡ ಒಂದು ರೀತಿಯ ಅಭ್ಯುದಯದ ಪಥದಲ್ಲಿ ನೀವು ನಡೀತೀರಿ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಮನುಷ್ಯ ಅಂದಮೇಲೆ ಸಮಸ್ಯೆ ಅನ್ನೋಂಥದ್ದು ಬಂದೇ ಬರುತ್ತೆ, ಆದರೆ ಪರಿಹಾರ ಅನ್ನೋಂಥದ್ದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಇನ್ನು ವಾಸ್ತು ಸಮಸ್ಯೆಗಳು ಬಾಡಿಗೆಯವ್ರಿಗಾಗಿರಲಿ ಅಥವಾ ಸ್ವಂತದವ್ರಿಗಾಗಲಿ ಯಾರಿಗೆ ಇದ್ರೂ ಕೂಡ ಅದು ಅವರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಸೊ ಏನೇ ತೊಂದರೆ ಇದ್ರೂ ಪರವಾಗಿಲ್ಲ, ಅಕ್ಷಯ ವೃಕ್ಷ ಅಲ್ಲಿ ಇತ್ತು ಅಂತಂದರೆ ಆ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮಗೂ ಕೂಡ ವಾಸ್ತು ಸಮಸ್ಯೆಗಳಾಗ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಇನ್ನು ಫ್ಯೂಚರ್ನಲ್ಲಿ ಮನೆ ಕಟ್ಟೋರಾದರೆ ಗುರುಗಳು ನಿಮಗೆ ಸಾಕಷ್ಟು ಒಂದು ಪ್ರಿಡಿಕ್ಷನ್ಸ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು. ಈಗ ಆಲ್ರೆಡಿ ಮನೆ ಕಟ್ ಆಗಿದೆ ಅನ್ನೋರಿಗೆ ಏನು ಪರಿಹಾರ ಮಾಡ್ಕೊಳ್ಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ಸ್ ಬರ್ತಾ ಇದೆ. ಇನ್ನು ಪಿತೃದೋಷ ನಿವಾರಣೆ ಮಾಡ್ಕೊಳ್ಬೇಕು ಅಂತಂದರೆ ಅಕ್ಟೋಬರ್ 2ನೇ ತಾರೀಕು ನವಶಕ್ತಿ ಪೀಠಂ ವತಿಯಿಂದ ಶ್ರೀರಂಗಪಟ್ಟಣದಲ್ಲಿ ನಿಮಗೆ ಪಿತೃದೋಷ ನಿವಾರಣೆ ಕಾರ್ಯಕ್ರಮ ನಡೀತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಸ್ಗೆ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.